ಸಿದ್ದರಾಮಯ್ಯನವರು ಪುಂಗಿಯನ್ನು ಊದಿದ್ರು ಅಂದರೆ ಸಾಕು ನೋಡಿ, ಬೆಲೆ ಏರಿಕೆಯ ಸರ್ಪಗಳು ಎಡೆಬಿಚ್ಚಿ ನಿಲ್ತವೆ ಕರ್ನಾಟಕದಲ್ಲಿ. ಇವ್ರಿಗೆ ಏನಾಗೋಗಿದೆ ಅಂತ ಹೇಳಿದ್ರೆ 5%, 1%, 10 ರೂಪಾಯಿ, 3 ರೂಪಾಯಿ ಅಂದರೆ ಬೆಲೆ ಇಲ್ಲ ಇವ್ರಿಗೆ. ನಿಮ್ಮ ಒಂದು ಬಲಾಢ್ಯ ದುರ್ಬಲ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯನವರೇ, ನೀವು ಇವತ್ತು ಹಠಕ್ಕೆ ಬಿದ್ದು ಶಕ್ತಿ ಯೋಜನೆಯನ್ನು ಕೊಡ್ತೀವಿ ನಾವು, ಏನಾದರೂ ಸರಿ ಸರ್ಕಾರ ಗುಡಿಸಿ ಗುಂಡಾಂತರ ಆಗೋದ್ರೂ ಪರವಾಗಿಲ್ಲ, ಸರ್ಕಾರದ ಖಜಾನೆ ಇದು ಒಂಥರ ಇದು ಏನು ದಾನ ಬೀಳ್ದಿರೋ ಅಂತ ಚೊಂಬಿರುತ್ತಲ್ಲ, ಭಿಕ್ಷೆ ಬೇಡಕ್ಕೆ ಹೋದಾಗ ಆ ಥರ ಭಿಕ್ಷಾ ಪಾತ್ರೆ ಆಗೋದ್ರೂ ಪರವಾಗಿಲ್ಲ, ಸಾಲದ ಹೊರೆಯನ್ನೇ ಒರೆಸಿ ಹಿಟ್ಟು ಹೋಗಬೇಕು ಅಂತ ಹೇಳುವಂಥ ಸರ್ಕಾರ ನಿಮ್ಮದು. ಇವತ್ತು RBIನ ವರದಿ ಬರ್ತಾ ಇರ್ತಕ್ಕಂಥದ್ದು ಸಾಲ ತಗೊಳ್ಳೋದಕ್ಕೆ ಸರದಿ ನಿಂತಿರೋದ್ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ರಾಮಲಿಂಗಾರೆಡ್ಡಿ ಅವರೇ, 1 ರೂಪಾಯಿನ ಬೆಲೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ ರೀ ನಿಮಗೆಲ್ಲ. ನಿಮ್ಮ ಇವತ್ತು ಸಚಿವರುಗಳೇನಿದ್ದೀರಾ, ನಿಮ್ಮ ಸರ್ಕಾರದ ಸಮರ್ಥನೆ ಮಾಡ್ಕೊಳ್ತಾರಲ್ಲ, 15% ಏನು ಜಾಸ್ತಿ ಅಲ್ಲ. ಯಾಕೆಂದರೆ ನೀವು ಚಿನ್ನದ ಸ್ಪೂನ್ಗಳು ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಓಡಾಡೋಂಥವ್ರು, ನಿಮಗೆ 15% ಬೆಲೆ ಗೊತ್ತೇನ್ರಿ? 136 ಸೀಟ್ ಜನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ದೆ ಮಾಡೋದಕ್ಕೆ ಇದು ತಮಾಷೆ ಅಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಾಲ ಸಮರ್ಥನೆ ಹಾರಿಕೆಯ ಉತ್ತರ. ಇದೇ ಸಿದ್ದರಾಮಯ್ಯನ ಸರ್ಕಾರದ ಪ್ರಬಲ ಅಸ್ತ್ರಗಳು. ಈ ಅಸ್ತ್ರಗಳನ್ನಿಟ್ಕೊಂಡು ಇವರು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ನಿರಂತರವಾಗಿ ಎಳಿತಾನೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಆ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿರುವಂಥ ಕರ್ನಾಟಕದ ಜನತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪವನ್ನು ಇಡೋದು ಬಿಟ್ಟು ಬೇರೆ ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಯಾರು ಇಲ್ಲ ಅನ್ನೋವಂಥ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಹಾಲಿನ ಬೆಲೆ ಆಯಿತು, ಇದು ನೋಂದಣಿ ಶುಲ್ಕದ ಬೆಲೆ ಆಯಿತು, ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೂ ಏರಿಕೆ ಮಾಡಿದ್ದಾಯಿತು. ಆರೋಗ್ಯ ಸೇವೆಯಲ್ಲಿ ಇದ್ದಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯಲ್ಲಿದ್ದಂತಹ ಶುಲ್ಕಗಳನ್ನು ಕೂಡ ಇವ್ರಿಗೆ ಇಷ್ಟ ಬಂದಂಗೆ ಏರಿಕೆ ಮಾಡಿದ್ದಾಯಿತು. ಎಲ್ಲವನ್ನು ಮಾಡಿದಾದಮೇಲೆ ಇವಾಗ ಕೊನೆಗೆ ಉಳಿದಿದ್ದು ಬಸ್ಸಿನ ದರ ಒಂದು ಕಣ್ಣಿಗೆ ಬಿದ್ದುಬಿಡುತ್ತೆ. ರಾಮಲಿಂಗಾರೆಡ್ಡಿಯವರು ಯಾವ ರೀತಿಯಾದಂಥ ಸಮರ್ಥನೆಗಿಳಿದಿದ್ದಾರೆ ಅಂತ ಹೇಳಿದ್ರೆ, ಇಂದಿನ BJP ಸರ್ಕಾರ 5,000 ಕೋಟಿ ರೂಪಾಯಿಗಳ ಸಾಲದ ಹೊರೆಯನ್ನು ಕರ್ನಾಟಕ ಸಾರಿಗೆ ಇಲಾಖೆ ಮೇಲೆ ಇಟ್ಬಿಟ್ಟು ಹೋಗಿದ್ದಾರೆ, ಸಾಲದ ಹೊರೆಯನ್ನು ತಲೆ ಮೇಲೆ ಇಟ್ಟೋಗಿದ್ದಾರೆ ಅಂತ ಹೇಳುವಂತಹ ಸಮರ್ಥನೆಯನ್ನು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಆ ಕಡೆ ಸಿದ್ದರಾಮಯ್ಯನವರು ಪುಂಗಿಯನ್ನು ಊದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಪುಂಗಿಯನ್ನು ಊದಿದ್ರು ಅಂದರೆ ಸಾಕು ನೋಡಿ, ಬೆಲೆ ಏರಿಕೆಯ ಸರ್ಪಗಳು ಎಡೆಬಿಚ್ಚಿ ನಿಲ್ತವೆ ಕರ್ನಾಟಕದಲ್ಲಿ. ಇವ್ರಿಗೆ ಏನಾಗೋಗಿದೆ ಅಂತ ಹೇಳಿದ್ರೆ 5%, 1%, 10 ರೂಪಾಯಿ, 3 ರೂಪಾಯಿ ಅಂದರೆ ಬೆಲೆ ಇಲ್ಲ ಇವ್ರಿಗೆ. ಸ್ವಾಮಿ, ಇವತ್ತು ಒಂದು ಸುಲಭ ಟಾಯ್ಲೆಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ 10,000, 15,000 ರೂಪಾಯಿ ಸಂಬಳ ತಗೊಳ್ಳೋವಂಥ ಮನುಷ್ಯ ಒಂದು ಸುಲಭ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 3 ರೂಪಾಯಿ ಕೊಡಬೇಕಾಗಿರೋದಕ್ಕೆ ಯೋಚನೆ ಮಾಡೋವಂಥ ಪರಿಸ್ಥಿತಿ ಇದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ದಿನಸಿ ಬೇಳೆಕಾಳುಗಳ ಬೆಲೆ ಗಗನಕ್ಕೇರಿದೆ. ಮನೆ ಬಾಡಿಗೆ ದರಗಳು, ಇದು ಶೈಕ್ಷಣಿಕ ಶುಲ್ಕಗಳು ಕೂಡ ಜಾಸ್ತಿ ಮಾಡಿದ್ದಾರೆ. ಎಲ್ಲವನ್ನು ಜಾಸ್ತಿ ಮಾಡಿದ್ರೆ ನೀವಿವತ್ತು ಒಂದು ಸಂಸ್ಥೆಯನ್ನು ಸರ್ವೈವ್ ಮಾಡಬೇಕು, ಉಳಿಸ್ಬೇಕು. ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಸಂಸ್ಥೆಯನ್ನು ಉಳಿಸ್ಬೇಕು ಅನ್ನೋದಾದರೆ ಅದಕ್ಕೆ ಹಲವಾರು ವಿಧವಾದಂಥ ಮಾರ್ಗೋಪಾಯಗಳನ್ನು ಕಂಡ್ಕೋಬೇಕಾಗತ್ತೆ ಸರ್ಕಾರ. ಏಕಾಏಕಿಯಾಗಿ ದರವನ್ನು ಏರಿಕೆ ಮಾಡ್ತಕ್ಕಂಥದ್ದು, ಬಸ್ಸಿನ ದರವನ್ನು, ಮತ್ತು ಆ ಸಂಸ್ಥೆಯ ಮೇಲೆ ಅನಾಮತ್ತಾಗಿ 2,000 ಕೋಟಿ 3,000 ಕೋಟಿ ಸಾಲ ಮಾಡೋದು ಒಂದೇ ಮಾರ್ಗೋಪಾಯ ಅಲ್ಲ. ಇವತ್ತು ರಾಮಲಿಂಗಾರೆಡ್ಡಿಯವರು ಹೇಳಿದ್ದೇನು, ಇಂದಿನ BJP ಸರ್ಕಾರ 5,000 ಕೋಟಿ ರೂಪಾಯಿಗಳ ಸಾಲದ ಹೊರೆ ಹೊರಿಸಿದೆಯಲ್ಲ, ಹೌದಲ್ವಾ? ನೀವು ಮಂತ್ರಿಯಾಗಿ ನೀವು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ, ಆವಾಗ ನಿಮಗೆ ಇದು ಗಮನಕ್ಕೆ ಬರಲಿಲ್ವಾ? 5,000 ಕೋಟಿ ಈಗಾಗಲೇ ಸಂಸ್ಥೆಯ ಮೇಲಿದೆ. ನಾನು ಮತ್ತೆ ಇವಾಗ ಹೋಗಿ ಶಕ್ತಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿ, ಅಂದರೆ ಶಕ್ತಿ ಯೋಜನೆಯನ್ನು ಜಾರಿಗೆ ತೊಗೊಂಬಂದು ಮುಂದೆ ಸರ್ಕಾರ ಏನಾದರೂ ತೊಂದರೆಗೆ ಸಿಕ್ಕಾಕೊಂಡಾಗ ಅದರ ಪಾವತಿಗಳನ್ನು ಕೊಡದೇ ಇದ್ದರೆ ಆ ಸಂಸ್ಥೆಯ ಒಂದು ಸ್ಥಾನ ಏನಾಗ್ಬೋದು, ಅದು ಯಾವ ಮಟ್ಟಿನ ಒಂದು ನಷ್ಟವನ್ನು ಅನುಭವಿಸ್ಬೋದು ಅನ್ನೋವಂಥ ಗ್ರಹಿಕೆ ನಿಮ್ಗೆ ಅವತ್ತಿರಲಿಲ್ವಾ? ಅವತ್ತೆಲ್ಲ ಸುಮ್ಮನೆ ಇದ್ಬಿಟ್ಟು ನೀವೇನೋ ಘೋಷಣೆ ಮಾಡಿದ್ರಿ. ಯಾವೊಬ್ಬ ಮಾತೆಯವರು ಬಂದು ನಿಮ್ಮ ಹತ್ರ ನಮಗೆ ಉಚಿತ ಪ್ರಯಾಣ ಕೊಡಿ ಅಂತ ಹೇಳಿಲ್ಲ. ಶಕ್ತಿ ಯೋಜನೆಯಿಂದ ಆಗಿದ್ದಿಷ್ಟೇ ಅನವಶ್ಯಕವಾಗಿ ಪ್ರಯಾಣ ಮಾಡ್ತಕ್ಕಂಥವ್ರ ಸಂಖ್ಯೆ ಯಥೇಚ್ಛವಾಗಿ ಬೆಳೀತು. ನೀವು ಅದಕ್ಕೇನು ಸಮರ್ಥನೆ ಕೊಟ್ರಿ? ಎಷ್ಟೊಂದು ಲಾಭ ಬರ್ತಾಯಿದೆ ಅಂತ ಹೇಳ್ತಾ ಇದ್ರಲ್ಲ, ಇದೇ ರಾಮಲಿಂಗಾರೆಡ್ಡಿಯವರು ನಮ್ಮ ಯಾವುದೇ ಸಂಸ್ಥೆ ಲಾಸಲ್ಲಿ ನಡೀತಾ ಇರಲಿಲ್ಲ ಅಂತಲೇ ಇವತ್ತವರೆಗೂ ಹೇಳಿರೋದು. ನಷ್ಟದಲ್ಲಿ ಇಲ್ಲ ಯಾವುದೇ ನಿಗಮಗಳು ಅಂತ.
ಈಗ ನೀವು ಕೊಡ್ತಾ ಇರೋ ಸಮರ್ಥನೆ ಏನು, BMTCಯ ಒಂದು ಬಸ್ ಟಿಕೆಟ್ನ ದರವನ್ನು ಏರಿಕೆ ಮಾಡಿ 10 ವರ್ಷ ಆಗಿದೆ. ಮತ್ತು KSRTC ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆದು 2000 ಇಸ್ವಿಯಲ್ಲಿ ಮಾಡಿರೋದು 5 ವರ್ಷ ಆಗಿದೆ. ಹಂಗಾಗಿ ನಾವು 15% ಜಾಸ್ತಿ ಮಾಡ್ತೀವಿ. ಡೀಸೆಲ್ಗೆ ಪ್ರತಿದಿನಕ್ಕೆ 4 ಕೋಟಿ ಹೊರೆ ಆಗ್ತಾಯಿದೆ ಅಂತ ನೀವು ಇವತ್ತು ಹೇಳ್ತಾ ಇದ್ದೀರಾ. ಸರಿ, ಡೀಸೆಲ್ಗೆ ಹೊರೆ ಆಗ್ತಾಯಿದೆ, ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಸರ್ಕಾರ ಏನು ಹೇಳ್ತೋ ಅದನ್ನೆಲ್ಲವನ್ನು ನಾವು ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಾದಂಥ ನಮ್ಮವ್ರ ಮೇಲೇ ಇದು, ನಮ್ಮಂಥವ್ರ ಮೇಲೇ ಇದು ಹೊರೆ ಆಗುತ್ತೆ. ಮುಂದೆ ಎಲ್ಲ ನಿಗಮ ಮಂಡಳಿಗಳನ್ನು ನೀವು ಸಾಲದ ಸುಳಿಯಲ್ಲಿ ಸಿಲುಕಿಸ್ಬಿಟ್ಟು ನಿಮ್ಮದು 5 ವರ್ಷ ಮುಗಿದ ಮೇಲೆ ನೀವು ಹೊರಟೋಗ್ತೀರಾ. ಅದರ ಹೊರೆಯನ್ನು ಹೊರತಕ್ಕಂಥವ್ರು ಯಾರು? ಮುಂಬರುವಂಥ ಸರ್ಕಾರ. ಇವಾಗ ನೀವೇ ಹೆಂಗೆ ಸಮರ್ಥನೆ ಕೊಟ್ಟರೋ, ಇಷ್ಟು ಡೀಸೆಲ್ಲು ಅಂದರೆ ಎಷ್ಟು 4 ಕೋಟಿ ಇವಾಗ ಜಾಸ್ತಿ ಆಗಿದೆ ಅಂತ ಮುಂದೆ ಬರೋ ಸರ್ಕಾರನೂ ಹಂಗೆ ಹೇಳುತ್ತೆ. ಹಂಗಾಗಿ ನೀವು 15% ನೀವು ಏರಿಕೆ ಮಾಡಿಬಿಟ್ಟು ಹೋದರೆ ಅದನ್ನೇ ಮುಂದೆ ಬರುವಂಥ ಸರ್ಕಾರ ಇಳಿಸುತ್ತೆ ಅನ್ನೋ ಯಾವುದು ಗ್ಯಾರಂಟಿ ಇಲ್ಲ. ಅದು ನಮಗೆ ನಿರಂತರ ಆಗುತ್ತೆ, ಪರ್ಮನೆಂಟ್ ಆಗೋಗುತ್ತೆ. ಪರ್ಮನೆಂಟಾಗಿ ನಾವು ಇದನ್ನು ಹೆಚ್ಚುವರಿ ಆಗಿರುವಂಥ ಟಿಕೆಟ್ ದರವನ್ನು ಭರಿಸಲೇಬೇಕು. ಇದು ಕೇವಲ KSRTCಗೆ ಮಾತ್ರ ಅಲ್ಲ. ನೀವು ಯಾವ್ಯಾವುದು ಇವತ್ತು ವಿದ್ಯುತ್ ಯೂನಿಟ್ ದರ ಏನು ಮಾಡಿದ್ದೀರಾ, ಪಹಣಿ ಇರ್ಬೋದು, ಆಮೇಲೆ ಇದು ನೋಂದಣಿ ಶುಲ್ಕಗಳಿರ್ಬೋದು, ಮತ್ತು ಇದು ಚಾಪ ಕಾಗದಗಳಿರ್ಬೋದು, ಮತ್ತು ಅಗ್ರಿಮೆಂಟ್ ಬಾಂಡ್ಗಳದಿರ್ಬೋದು, ಏನೇನು ನೀವು ಇವತ್ತು ಏನೇನು ಬೆಲೆ ಏರಿಕೆ ಮಾಡಿಟ್ಟಿದ್ದೀರಾ, ಇದು ಜನಸಾಮಾನ್ಯನಿಗೆ ಅದು ನಿರಂತರವಾದ ಹೊರೆನೇ ಆಗಿರೋದು. ಅದಕ್ಕೆ ತಕ್ಕಂಗೆ ಪ್ರತಿಯೊಬ್ಬ ಮನುಷ್ಯನ ತಲಾ ಆದಾಯವನ್ನು ಹೆಚ್ಚಿಸೋದಕ್ಕೆ ಏನಾದರೂ ಮಾರ್ಗೋಪಾಯಗಳನ್ನು ಸೂಚಿಸಿದ್ದೀರಾ ನಿಮ್ಮ ಅಧಿಕಾರಿಗಳಿಗೆ? ಇಲ್ಲ. ಇವತ್ತು ನೀವು ಮಾಡಲಿಕ್ಕೆ ಹೊರಟಿರೋದು ಮೊದಲನೇದು ಡೀಸೆಲ್ ವಿಷಯಕ್ಕೆ ನಾನು ಬರ್ತೀನಿ. ಡೀಸೆಲ್ಗೆ ನಿಮ್ಗೆ ಇವಾಗ 4 ಕೋಟಿ ರೂಪಾಯಿ ಪ್ರತಿದಿನ ಹೊರೆ ಆಗ್ತಾಯಿದೆ ಅಲ್ವಾ? ನೀವು ಸಂಸ್ಥೆನ ಉಳಿಸಲೇಬೇಕು ಅನ್ನೋದೇ ನಿಮ್ಮ ಮಾನದಂಡ ಆಗಿದ್ದರೆ, ಸಂಸ್ಥೆಯನ್ನು ಉಳಿಸಲೇಬೇಕು ಅನ್ನೋದು ಸತ್ಯವಾಗಿದ್ದರೆ, ನೀವು ಇವತ್ತು ಸರ್ಕಾರ ನಿಮ್ಮದೇ ಕೈಯಲ್ಲಿದೆ. ನೀವು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ಳೋಂಥ ಒಂದು ಮ್ಯಾಜಿಕ್ ನಂಬರ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ ಒಂದು ಬಲಾಢ್ಯ ದುರ್ಬಲ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯನವರೇ, ರಾಮಲಿಂಗಾರೆಡ್ಡಿ ಅವರೇ, ನೀವು ಇವತ್ತು ಪುಂಖಾನುಪುಂಖವಾಗಿ ಪುಂಕಿ ಊದ್ತಿರಲ್ವಾ? ನೀವಿವತ್ತು ಸಬ್ಸಿಡಿ ದರದಲ್ಲಿ ಡೀಸೆಲ್ನ ಸಪ್ಲೈ ಮಾಡಿರಿ. ಅಂದರೆ KSRTC ಏನಿದೆ, ಇವತ್ತು ನಮ್ಮ ಸಾರಿಗೆ ನಿಗಮ ಮಂಡಳಿ ಏನಿದೆ, ಅವರೇನು ಅಸಮರ್ಥರಲ್ಲ. ಹಗಲು ರಾತ್ರಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾರೆ. ನೀವೇ ಹೇಳ್ದಂಗೆ BJPಗರಿಗೆ ಸೇವೆ ಯಾವುದು, ಲಾಭಾಂಶ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವಿವತ್ತು ಏನು ಸೆಸ್ಸನ್ನು ಹಾಕಿದ್ದೀರ ಡೀಸೆಲ್ ಮೇಲೆ, ಅದನ್ನು ಕಡಿತಗೊಳಿಸಿ. ನಿಮಗೆ ಗೊತ್ತಲ್ವಾ, ಡೇಟಾ ಇರುತ್ತಲ್ವಾ, ಒಂದು ದಿನಕ್ಕೆ ನಮ್ಮ 4 ನಿಗಮಗಳಿಗೆ, ಸಾರಿಗೆ ನಿಗಮಗಳಿಗೆ ಎಷ್ಟು ಡೀಸೆಲ್ ಖರ್ಚಾಗುತ್ತೆ ಅಂತ ಅಷ್ಟನ್ನು ನೀವು ತೆರಿಗೆ ರಹಿತವಾಗಿ ಸಪ್ಲೈ ಮಾಡಿ. ಆವಾಗ ಯಾವೊಬ್ಬ ಕನ್ನಡಿಗನೂ ವಿರೋಧ ಹೇಳಲ್ಲ. ಮೊದಲನೆಯದಾಗಿ ಅದರಿಂದ ಹೊರೆ ಕಡಿಮೆ ಆಗುತ್ತಲ್ವಾ. 2,000 ಕೋಟಿ ರೂಪಾಯಿ ನೀವು ಇವತ್ತು ಸಾಲ ಮಾಡೋದಕ್ಕೆ 4 ನಿಗಮ ಮಂಡಳಿಗಳಿಗೆ ಅನುಮೋದನೆ ತೊಗೊಂಡಿದ್ದೀರ ಹಣಕಾಸು ಇಲಾಖೆಯಿಂದ. ಆ 2,000 ಕೋಟಿ ರೂಪಾಯಿಯನ್ನು ಸಾಲ ಮಾಡಿದ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕಲ್ಲ ಸ್ವಾಮಿ. ಆವಾಗ ಅದು ಇನ್ನೊಂದಷ್ಟು ನಷ್ಟ ಆಗುತ್ತೆ, ಭವಿಷ್ಯ ನಿಧಿ ನಷ್ಟ ಆಗುತ್ತೆ. ಭವಿಷ್ಯ ನಿಧಿನ ಇವಾಗ ಕಟ್ಟಬೇಕು ಅಂದರೆ PF ದುಡ್ಡನ್ನ ಕಟ್ಟೋದಕ್ಕೋಸ್ಕರ ಇವಾಗ ಸಾಲ ತೊಗೊಳ್ತಾ ಇದ್ದೀವಿ ಅಂತ ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ. ನೀವು ಇವಾಗ ತತ್ಕ್ಷಣದಲ್ಲಿ 6,400 ಕೋಟಿ ರೂಪಾಯಿಗಳಷ್ಟು ಹೊರೆ ಇವಾಗ ಸಾರಿಗೆ ನಿಗಮದ ಮೇಲಿದೆ ಅಂತ ಇವತ್ತು ಏನು ಬಿಂಬಿಸಲಾಗ್ತಾ ಇದೆ. ನೀವೀಗ ತತ್ಕ್ಷಣದಲ್ಲಿ ಇವತ್ತು ನಿಮ್ಮ ಸರ್ಕಾರದ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ಸಿದ್ದರಾಮಯ್ಯನವ್ರು ಎಲ್ಲ ಕಡೆ ಹೋದ ಕಡೆ ಬಂದ ಕಡೆ ಎಲ್ಲ ಸಮರ್ಥನೆ ಮಾಡ್ತಿರಲ್ರಿ. 1,400 ಕೋಟಿ ರೂಪಾಯಿ ಕೊಡಿ, 5,000 ಕೋಟಿ ಇರಲಿ ಅಲ್ಲಿ ಸೈಡ್ಗೆ, 1,300 ಕೋಟಿ ಚಿಲ್ಲರೆ ಏನಿದೆಯಲ್ಲ ಆ ದುಡ್ಡನ್ನು ನೀವು ಶಕ್ತಿ ಯೋಜನೆದು ಬಾಕಿ ಏನಿದೆ ಅದನ್ನು ಕ್ಲಿಯರ್ ಮಾಡಿ. ಬಾಕಿಯನ್ನು ತತ್ಕ್ಷಣದಲ್ಲಿ ಕ್ಲಿಯರ್ ಮಾಡಿ. ಯಾಕೆಂದರೆ ನಿಮ್ಗೆ ಕೊಡಲಿಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಹತ್ರ ದುಡ್ಡಿಲ್ಲ. ನೀವು ಇವಾಗ ಈ ಕೆಲಸಕ್ಕೆ ಏನಕ್ಕೆ ಕೈ ಇಟ್ಟಿದ್ದು ಅಂತ ಹೇಳಿದ್ರೆ, ಇದನ್ನು ತಿಪ್ಪೆ ಸಾರಿಸೋ ನ್ಯಾಯ ಅಂತ ಹೇಳ್ತಾರೆ. ಹೊಲಸು ಕೆಳಗಡೆನೇ ಇರಲಿ, ಮೇಲ್ಗಡೆ ಮಾತ್ರ ನಾನು ಸಾರಿಸಿ ಕ್ಲೀನಾಗಿ ರಂಗೋಲಿ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ನಿಮ್ಮ ನ್ಯಾಯ ಇರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರೇ, 1 ರೂಪಾಯಿನ ಬೆಲೆ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ರೀ ನಿಮಗೆಲ್ಲ. ನಿಮ್ಮ ಇವತ್ತು ಸಚಿವರುಗಳೇನಿದ್ದೀರಾ, ನಿಮ್ಮ ಸರ್ಕಾರದ ಸಮರ್ಥನೆ ಮಾಡ್ಕೊಳ್ತಾರಲ್ಲ, 15% ಏನು ಜಾಸ್ತಿ ಅಲ್ಲ. ಯಾಕೆಂದರೆ ನೀವು ಚಿನ್ನದ ಸ್ಪೂನ್ಗಳು ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಓಡಾಡೋಂಥವ್ರು, ನಿಮಗೆ 15% ಬೆಲೆ ಗೊತ್ತೇನ್ರಿ? ನೀವು ಒಂದು ಅಡಿ ಭೂಮಿಗೆ 1,000 ರೂಪಾಯಿ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಒಂದು
ಸೈಟಿನ ಬೆಲೆ ಲಕ್ಷಾಂತರ ರೂಪಾಯಿ ಚೇಂಜ್ ಆಗುತ್ತೆ. ಅದು ಎತ್ತು ತಿರುಗಿ ಜನಸಾಮಾನ್ಯ ಬಾಡಿಗೆ ಮನೆಗೆ ಹೋಗ್ತಾನಲ್ಲ ಅವನ ತಲೆ ಮೇಲೆ ಚಪ್ಪಡಿ ಕಲ್ಲು ಬೀಳೋದು. ಹಂಗಾಗಿ ಇವತ್ತು ಏನು KSRTCಯಲ್ಲಿ ನಮ್ಮ ನೌಕರರು ಇವತ್ತು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ನಿರ್ವಾಹಕರು, ಚಾಲಕರು, ಮೆಕ್ಯಾನಿಕ್ ಸಿಬ್ಬಂದಿ, ಮ್ಯಾನೇಜರ್ಗಳು ಎಲ್ಲರೂ ಅವರ ಎಲ್ಲರ ಮನೆ ಮೇಲೂ ಮಟ್ಟಸವಾಗಿ ಚಪ್ಪಡಿ ಎಳೆಯೋಂಥ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥದ್ದು. 5 ವರ್ಷದ ಅಧಿಕಾರನ ರೂಪಿಸ್ಕೊಂಡು ಪೂರ್ಣ ಮಾಡಿ ಹೋಗೋದಕ್ಕೆ ಮುಂಚೆ ದೊಡ್ಡ ಬಂಡೆಯನ್ನು ಎಳೆದ್ಬಿಟ್ಟು ಹೊಟ್ಟೋಗ್ಬಿಟ್ರೆ KSRTC ಯಾವತ್ತಿಗೂ ಮೇಲೆ ಎದ್ದೊಳ್ಬಾರ್ದು ಅನ್ನೋ ರೀತಿಯಲ್ಲಿದೆ ನಿಮಗೆ. ಫಸ್ಟ್ ಆಫ್ ಆಲು ಸಂಸ್ಥೆಯನ್ನು ಉಳಿಸ್ಬೇಕಂದ್ರೆ ಖರ್ಚು ಎಲ್ಲಿ ಹೆಚ್ಚಿಗೆ ಬರ್ತಾ ಇದೆ ಅದನ್ನು ನೋಡಬೇಕು ನೀವು. ಅದಕ್ಕೆ ಕಡಿವಾಣ ಹಾಕಬೇಕು. ಎಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇದೆ, ಎಲ್ಲಿ ಬೇಡವಾದಂಥ ಅನವಶ್ಯಕ ಖರ್ಚುಗಳಾಗ್ತಾ ಇದೆ ಅದನ್ನೆಲ್ಲ ಲೆಕ್ಕ ತೆಗೆಸಿ ನೀವು. ನಿಮ್ಮ ಸಂಸ್ಥೆ ನಿಗಮ ಮಂಡಳಿಲಿ ಇದಾರಲ್ಲ ಇವಾಗ KSRTCಲಿ, ಅಲ್ಲಿರ್ತಕ್ಕಂಥ ಹೆಗ್ಣಗಳು ಯಾವ ರೀತಿ ಕೊರೆದು ತಿಂತಾ ಇದ್ದಾವೆ ಅದನ್ನು ಉಳಿಸ್ಲಿ ಫಸ್ಟು. ಅದಾದಮೇಲೆ ಇವಾಗ ತುಂಬ ಪರ್ಯಾಯ ಮಾರ್ಗಗಳಿದೆ. ಬ್ಯಾಟ್ರಿ ವೆಹಿಕಲ್ಸ್ ಬಂದಿದೆಯಲ್ಲ, ಇಂಪ್ಲಿಮೆಂಟ್ ಮಾಡಿ. ಡೀಸೆಲ್ದು ಬೆಲೆ ಕಡಿಮೆ ಆಗುತ್ತೆ. ಆ ರೀತಿಯಾಗಿ ಮಾರ್ಗೋಪಾಯ ಮಾಡಬೇಕು. ಅದು ಬಿಟ್ಬಿಟ್ಟು ಇವಾಗ ಎಷ್ಟೋ ಜನ ಸರ್ಕಾರಿಗೆ ಸೇವೆಯಲ್ಲಿರುವಂಥ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ಅವ್ರಿಗೆ TADಯನ್ನು ಕೊಟ್ಟು, ಸರ್ಕಾರದಿಂದ ಸಂಬಳ ಕೊಟ್ಟು, ಪೆನ್ಷನ್ ಕೊಟ್ಟು, ಎಲ್ಲ ಕೊಟ್ಟು ಅವ್ರಿಗೇನ್ರಿ ಬಂದಿರೋದು ಬಸ್ಸಲ್ಲಿ, ಫ್ರೀ ಬಸ್ಸಲ್ಲಿ ಹೋಗೋ ಅಂಥದ್ದು. ಅನವಶ್ಯಕ ಪ್ರಯಾಣಗಳಿಗೆ ಕಡಿವಾಣ ಹಾಕಬೇಕಾಗಿತ್ತು. ಇದೆಲ್ಲವನ್ನು ಮಾಡಿದಾದ ಮೇಲೆ ನೀವು ಆಗಲ್ಲ ಅಂತ ಹೇಳಿದಿದ್ರೆ ಅವಾಗ ಸಾಲ ಮಾಡಿದ್ರೆ ಒಪ್ಬೋದು. ಆದರೆ ನೀವಿವತ್ತು ಹಠಕ್ಕೆ ಬಿದ್ದು ಶಕ್ತಿ ಯೋಜನೆಯನ್ನು ಕೊಡ್ತೀವಿ ನಾವು, ಏನಾದರೂ ಸರಿ ಸರ್ಕಾರ ಗುಡಿಸಿ ಗುಂಡಾಂತರ ಆಗೋದ್ರೂ ಪರವಾಗಿಲ್ಲ, ಸರ್ಕಾರದ ಖಜಾನೆ ಇದು ಒಂಥರ ಏನು ದಾನ ಬೀಳದೇ ಇರೋವಂಥ ಚೊಂಬಿರುತ್ತಲ್ಲ ಭಿಕ್ಷೆ ಬೇಡಕ್ಕೆ ಹೋದಾಗ, ಆ ಥರ ಭಿಕ್ಷಾ ಪಾತ್ರೆ ಆಗೋದ್ರೂ ಪರವಾಗಿಲ್ಲ, ಸಾಲದ ಹೊರೆಯನ್ನೇ ಒರೆಸಿ ಹಿಟ್ಟು ಹೋಗಬೇಕು ಅಂತ ಹೇಳುವಂಥ ಸರ್ಕಾರ ನಿಮ್ಮದು. ಇವತ್ತು RBIನ ವರದಿ ಬರ್ತಾ ಇರತಕ್ಕಂಥದ್ದು, ಸಾಲ ತಗೊಳ್ಳೋದಕ್ಕೆ ಸರದಿ ನಿಂತಿರೋದ್ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಪ್ರತಿ ದಿನಕ್ಕೆ ನಿಮಗೆ 4 ರಿಂದ 5 ಸಾವಿರ ಕೋಟಿ ರೂಪಾಯಿ 5 ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಬೇಕು ನೀವು ಇವಾಗ ಬಡ್ಜೆಟ್ ಬರೋವರೆಗೂ. ಇಂಥ ಸ್ಥಿತಿಗೆ ನೀವು ಸರ್ಕಾರವನ್ನು ತಂದಿಟ್ಬಿಟ್ಟು ಎಲ್ಲಿ ಓದಲ್ಲಿ ಬಂದಲ್ಲೆಲ್ಲ ಸಮರ್ಥನೆ ಮಾಡ್ತೀರಾ ಅಂತ ಹೇಳಿದ್ರೆ ಜನಸಾಮಾನ್ಯರಾದಂಥ ನಮ್ಮಂಥ ಜನಸಾಮಾನ್ಯರು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾ? ಇದು ಯಾವ ರೀತಿ ನ್ಯಾಯ? ಶಕ್ತಿ ಯೋಜನೆ ಕೊಡಲೇಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಹಂತವಾಗಿ ಕಡಿವಾಣ ಹಾಕಬೇಕಾಗಿತ್ತು. DCM ಅವ್ರು ಏನು ಹೇಳಿದ್ರು, ಸ್ವಾಮಿ ಶಕ್ತಿ ಯೋಜನೆ ಲಾಂಚ್ ಮಾಡಿದಾಗ ಡೋರ್ಗಳು ಗ್ಲಾಸ್ಗಳು ಹೊಡೆದಾಗ ನೋಡಿ ನಾವು ಮಹಿಳೆಯರಿಗೆ ಎಷ್ಟು ಶಕ್ತಿ ಕೊಟ್ಬಿಟ್ಟಿದ್ದೀವಿ, ಬಾಗಿಲು ಮುರಿದಾಕ್ರಿ, ಕಿಟಕಿ ಹೊಡೆದಾಕ್ರಿ ಅಂತ ಹೇಳಿದ್ರಲ್ಲ, ಇವತ್ತು ಸಂಸ್ಥೆನೇ ನೀವು ಹೊಡೆದಾಕ್ಬಿಟ್ಟಿದ್ದೀರಾ. ನಮ್ಮ ಮಾತೆಯರೇನು ಹೊಡೆದಾಕ್ಲಿಲ್ಲ. ನಿಮ್ಮ ಒಂದು ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಗಿ ಇವತ್ತು ಭಾರತದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿದ್ದಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದ್ದೀರಾ. ಇದನ್ನು ನಿನ್ನೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ಮಾಡಲು ಹೋದರೆ ಪೊಲೀಸ್ ಅವರಿಂದ ಹತ್ತಿಕ್ಕುವಂಥ ಪ್ರಯತ್ನ ಆಗುತ್ತಲ್ರಿ. ಇದು ಸರ್ವಾಧಿಕಾರಿ ಧೋರಣೆ ಅಲ್ಲದೆ ಬೇರೆ ಏನು? ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನ್ಯಾಯ ರೀತಿಯಾಗಿ ಬಡವರ ಪರ ಇರುವಂಥ ಸರ್ಕಾರದಲ್ಲಿ ಅನ್ಯಾಯ ಕಂಡು ಬಂದಾಗ ವಿರೋಧ ಪಕ್ಷಗಳಾಗಲಿ ಜನಸಾಮಾನ್ಯರಾಗಲಿ ಧ್ವನಿಯನ್ನು ಎತ್ತಬಾರ್ದು, ಪ್ರತಿಭಟನೆಯನ್ನು ಮಾಡಬಾರ್ದು. ಆ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಕೆಲಸವನ್ನು ನೀವು ಮಾಡ್ತೀರಾ? ವಿರೋಧ ಪಕ್ಷಗಳು ಒಂದು ಪ್ರತಿಭಟನೆಯನ್ನು ಮಾಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದನ್ನು ಹುಡ್ಕೊಂಡು ಅದೇ ಸೇಮ್ ಸಮಯದಲ್ಲಿ ಅದೇ ಸಮಾನಾಂತರ ಸಮಯದಲ್ಲಿ ನೀವು ಇನ್ನೊಂದು ಪ್ರತಿಭಟನೆಯನ್ನು ಹುಟ್ಟಾಕ್ತಕ್ಕಂಥದ್ದು, ಮಾಧ್ಯಮಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಸಮಂಜಸವಲ್ಲ. ಹಾಗಾಗಿ ಸಂಸ್ಥೆಯನ್ನು ಉಳಿಸಲೇಬೇಕಾಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿಯವರ ಉದ್ದೇಶವಾದರೆ ಹಂತವಾಗಿ ಯಾರಿಗೆ ತೀರ್ಮಾನ ಅವಶ್ಯಕತೆ ಇದೆಯೋ ಅಂಥ ಮಹಿಳೆಯರಿಗೆ ಮಾತ್ರ ನೀವು ಶಕ್ತಿ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ. ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ವಿದ್ಯಾರ್ಥಿನಿಯರು, ವಯೋಮಾನದಲ್ಲಿರ್ತಕ್ಕಂಥವರು, ಮಾತೆಯರು, ಮತ್ತು ಆಸ್ಪತ್ರೆಗಳಿಗೆ ಹೋಗತಕ್ಕಂಥವ್ರು, ಅಂಥವ್ರಿಗೆ ಅಂದರೆ ಪರ್ಮನೆಂಟಾಗಿ ಆಸ್ಪತ್ರೆಗೆ ಓಡಾಡೋರ್ಗೆ ಒಂದು ಸರ್ಟಿಫಿಕೇಟ್ ಕೊಡಿ. ವಯಸ್ಸಾಗಿರೋಂಥ ಹಿರಿಯರಿಗೆ ಕೊಡಿ, ಮಾತೆಯವ್ರಿಗೆ, ಮತ್ತು ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕೊಡಿ. ಸಂಬಳ ಬರ್ತಕ್ಕಂಥ ಮಹಿಳೆಯರು ಏನಕ್ಕೆ ಸ್ವಾಮಿ ಉಚಿತವಾಗಿ ಓಡಾಡಬೇಕು? ಅನವಶ್ಯಕವಾಗಿ ಏನಕ್ಕೆ ಓಡಾಡಬೇಕು? ಯಾರು ಇಲ್ಲಿ ಮಹಿಳೆಯರನ್ನು ಈಗಳಿತಾ ಇಲ್ಲ. ಆದರೆ ಇವಾಗ 15% ಅಂತ ಹೇಳಿದ್ದೀರಾ, ಇದನ್ನು ನೀವು ಅನುಷ್ಠಾನಕ್ಕೆ ತೊಗೊಂಬರ್ತೀರಾ. 2,000 ಕೋಟಿ ಸಾರಿಗೆ ಇಲಾಖೆ ಮೇಲೆ ಸಾಲದ ಹೊರೆಯನ್ನು ಹೊರಿಸ್ತೀರಾ. ಇನ್ನು ಉಳಿದಂಥ 5,000 ಕೋಟಿ ರೂಪಾಯಿಗಳಿಗೂ ಅದು ತೀರೋದು ಇಲ್ಲ, ಏನೂ ಇಲ್ಲ. ಅಷ್ಟರಲ್ಲಿ ನಿಮ್ಮ ಟರ್ಮ್ ಮುಗ್ದೋಗುತ್ತೆ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀರಾ.
ಆದರೆ ಮುಂಬರುವಂಥ ಸರ್ಕಾರ ಇವತ್ತು ನೀವೇ ಹೇಳ್ತಾ ಇರೋಂಗೆ ಮಹಿಳೆಯರಿಗೆ ನಾವು ಕೊಡಬೇಕೋ ಬೇಡವೋ ಹೇಳಿ ಅಂತ ನೀವು ಮರುಪ್ರಶ್ನೆ ಮಾಡ್ತೀರಾ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನು. ಹಾಗಾಗಿ ಈಗ 15% ಅಂತಕ್ಕಂಥದ್ದು ಕೇವಲ ಗಂಡಸರಿಗೆ ಮಾತ್ರ ಅಲ್ಲ ಜಾಸ್ತಿ ಮಾಡಿರೋದು. ಯಾವ್ಯಾವ ಪ್ರಯಾಣಿಕರು KSRTCಯಲ್ಲಿ ಮತ್ತು ವಾಯುವ್ಯ ಸಾರಿಗೆ ನಿಗಮದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದಲ್ಲಿ ಮತ್ತು BMTCಯಲ್ಲಿ 4 ನಿಗಮಗಳಲ್ಲಿ ಯಾವುದೇ ಒಬ್ಬ ಪ್ರಯಾಣಿಕ ಇದು ಮಾಡಿದ್ರು ಪ್ರಯಾಣಿಸಿದ್ರು ಅದರ ಹೊರೆ ಎಲ್ರಿಗೂ ಬೀಳುತ್ತೆ, ಅಂದರೆ ಮಹಿಳೆಯರಿಗೂ ಬೀಳುತ್ತೆ. ನಾಳೆ ದಿನ ನಿಮ್ಮ ಸರ್ಕಾರ ಹೋದಂಥ ಕಾಲಕ್ಕೆ ಮುಂಬರುವಂಥ ಸರ್ಕಾರ ಫ್ರೀ ಬಸ್ಸನ್ನು ಕೊಟ್ಟಿಲ್ಲ ಅಂತೇಳಿದ್ರೆ ಆವಾಗ ಆ ಮಹಿಳೆಯ ಸ್ಥಿತಿ ಏನು ಅನ್ನೋದಕ್ಕೆ ರಾಮಲಿಂಗಾರೆಡ್ಡಿ ಅವರೇ ನೀವು ಸಮರ್ಥವಾದ ಉತ್ತರವನ್ನು ಕೊಡಲೇಬೇಕು. ಆವಾಗ ನೀವಿರೋದಿಲ್ಲ. ಆ ಮಹಿಳೆ 5 ರೂಪಾಯಿ ಟಿಕೆಟ್ಗೆ ಆವಾಗ 40 ರೂಪಾಯಿ ಕೊಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವೆಲ್ಲ ಏನು ತಮಾಷೆ ತಿಳ್ಕೊಂಡಿದ್ದೀರಾ? 136 ಸೀಟ್ ಜನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ದೇ ಮಾಡೋದಕ್ಕೆ ಇದು ತಮಾಷೆ ಅಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಹಂಗಾಗಿ 14 ಬಡ್ಜೆಟ್ ಮಂಡಿಸಿರುವಂತಹ ಆರ್ಥಿಕ ತಜ್ಞ ಅಂತ ಹೇಳ್ಕೊಂಡು ತಿರುಗಾಡ್ತಾರಲ್ಲ ನಮ್ಮ CM ಅವರು ಸಿದ್ದರಾಮಯ್ಯನವರು, ಯೋಚನೆಯನ್ನು ಮಾಡಿ. ಒಂದು ಸಂಸ್ಥೆಯನ್ನು ಉಳಿಸ್ಬೇಕಂದ್ರೆ ಕೇವಲ ಸಾಲ ಮಾಡೋದು, ಬೆಲೆ ಏರಿಕೆ ಮಾಡೋದಲ್ಲ. ಇವಾಗ ಸಂಬಳಗಳನ್ನು ಜಾಸ್ತಿ ಮಾಡ್ತೀರಾ ನೀವು, ಎಲ್ಲ ಪಕ್ಷಗಳನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ನಿಮಗೆ ನಾಳೆ ದಿನ ಆ ಸಂಸ್ಥೆಯಲ್ಲಿರುವಂಥ ನೌಕರನ ಮನೆಯಲ್ಲಿರೋರು ಓಟ್ ಹಾಕಬೇಕು. ಅದಕ್ಕೆ ನೀವು ಯಾವ್ಯಾವ ವೇತನ ಆಯೋಗಗಳನ್ನ ಬೇಕೋ ಮಾಡಿಸ್ತೀರಾ, ಯಾವಾಗ ಬೇಕೋ ಪ್ರತಿಭಟನೆಗಳು ಮಾಡಿಸ್ತೀರಾ, ಒಂದು ಅಂಕಿಅಂಶಗಳನ್ನ ಪಡ್ಕೊಳ್ದೆ ಬಾಯಿಗೆ ಬಂದಂಗೆ 5% 10% ಸಂಬಳವನ್ನು ಜಾಸ್ತಿ ಮಾಡ್ತೀರಾ. ಹಂಗಲ್ಲ ಮಾಡೋದು. ನಿಗಮಕ್ಕೆ ಎಷ್ಟು ಆದಾಯ ಬರ್ತಾಯಿದೆ, ಆ ನಿಗಮದಲ್ಲಿ ಎಷ್ಟು ಸಂಬಳವನ್ನು ಭರಿಸಲಿಕ್ಕೆ ಶಕ್ತಿ ಇದೆ ಅನ್ನೋವಂಥ ಚಿಂತನೆಗಳೇ ನಿಮ್ಮಲ್ಲಿ ಒಳೆಯಲ್ವಲ್ರಿ. ದೇಶನ ಇನ್ನೂ ಎಷ್ಟು ವರ್ಷಗಳ ಕಾಲ ಇದೇ ರೀತಿ ಸಾಲದಲ್ಲಿ ಕೊಳೆಯಂಗೆ ಮಾಡ್ತೀರಾ? ಬಡವ್ರನ್ನ ಮೇಲೆ ಎದ್ದೊಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಆರ್ಥಿಕ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಇಂಥ ಅಸಂಬದ್ಧಗಳಿಗೆಲ್ಲ ಕಡಿವಾಣ ಬೀಳಲೇಬೇಕು. ಇವತ್ತು ನೀವು ಸಮರ್ಥನೆ ಮಾಡ್ತಾ ಇರೋದೇನು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಆಂಧ್ರ ಪ್ರದೇಶದ ಸರ್ಕಾರ ಬಂತು ಅಂತ. ನಾಳೆ ದಿನ ಅವ್ರಿಗೂ ಅದೇ ದುರ್ಗತಿನೇ ಬರ್ತಕ್ಕಂಥದ್ದು. ಯಾವುದೇ ಉಚಿತ ಭಾಗ್ಯಗಳನ್ನು ಕೊಟ್ಟಿದ್ದ ಕ್ಷಣಕ್ಕೆ ಸರ್ಕಾರ ಉದ್ಧಾರ ಆಗೋದಿಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಿಲ್ಲ. ಎಲ್ರಿಗೂ ಜನರಿಗೆ ದುಡಿದು ತಿನ್ನೋ ಅಂಥದ್ದನ್ನು ಕಲಿಸಿ, ಒಂದು ಇವಾಗ ಏನು ಉದ್ಯೋಗಗಳು ಇದೆ ಸರ್ಕಾರಿ ಇಲಾಖೆಗಳಲ್ಲಿ ಅದನ್ನು ಫುಲ್ಫಿಲ್ ಮಾಡಿರಿ. ಆವಾಗ ಒಂದು ಫ್ಯಾಮಿಲಿ ಸರ್ವೈವ್ ಆಗುತ್ತೆ. ಒಬ್ಬ ಮನುಷ್ಯಂಗೆ ಒಂದು ಉದ್ಯೋಗ ಕೊಟ್ಟರೆ ನೀವು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಫ್ಯಾಮಿಲಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುತ್ತೆ. ಅಂಥದ್ದನ್ನು ಮಾಡಿ. ಇದೇ ರಾಮಲಿಂಗಾರೆಡ್ಡಿ ಅವ್ರು ಏನು ಹೇಳಿದ್ರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ನಾನು ತೆಗಿಸ್ತೀನಿ ಅಂತ ಹೇಳಿದ್ರು. ಎಲ್ಲಿ ಸ್ವಾಮಿ, ಹೂವಿನ ಅಭಿಷೇಕ ಮಾಡ್ಕೊಂಡು ಬೆಳ್ಳಿ ಕಿರೀಟ ಇಟ್ಕೊಂಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದೀರಾ ಓಡಾಡ್ಕೊಂಡು? ಎಲ್ಲಿ ಇವತ್ತು ಆಟೋ ಡ್ರೈವರ್ಗಳ ಸ್ಥಿತಿ ಏನಾಗಿದೆ, ನಮ್ಮ ಕ್ಯಾಬ್ ಡ್ರೈವರ್ಗಳ ಸ್ಥಿತಿ ಅನ್ನೋದು ನಮಗೆ ಗೊತ್ತು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ನೀವು ಏನು RTOದಲ್ಲಿ FC ಚಾನಲಿಂದ ಹಿಡಿದು ಎಲ್ಲನೂ ಬೆಲೆ ಏರಿಕೆ ಮಾಡಿದ್ದೀರಾ. ಅದನ್ನೆಲ್ಲ ನಾವು ಸಹಿಸ್ಕೊಂಡು ಜೀವನ ಮಾಡ್ತಾಯಿದ್ದೀವಲ್ಲ. ಇವತ್ತು ನೀವೇನು ಉಚಿತ ಕೊಡೋದು? ನೀವು ಯಾವುದು ಉಚಿತ ಕೊಟ್ಟಿಲ್ಲ. ಎಲ್ಲ ಒಂದು ಈರುಳ್ಳಿ 5 kg ಬರ್ತಾಯಿತ್ತು 100 ರೂಪಾಯಿಗೆ, ಇವತ್ತು 35-40 ರೂಪಾಯಿ ಕಡಿಮೆ ಈರುಳ್ಳಿ ಇಲ್ಲ. ಈರುಳ್ಳಿ ಒಂದು ಉದಾಹರಣೆ ಅಷ್ಟೇ. ಮಕ್ಕಳು ಕುಡಿತಕ್ಕಂತಹ ಹಾಲು 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. ನೀರಿನ ಬೆಲೆ ಜಾಸ್ತಿ ಮಾಡಿದ್ದೀರಾ. ಕರೆಂಟಿಗೆ 1.5 ರೂಪಾಯಿ 2 ರೂಪಾಯಿ ಯೂನಿಟ್ ಜಾಸ್ತಿ ಮಾಡಿದ್ದೀರಾ. ಮುಂಬರುವಂಥ ಸರ್ಕಾರಗಳು ಅದನ್ನು ಕಡಿಮೆ ಮಾಡುತ್ತೆ ಅನ್ನೋಂಥ ಯಾವುದೇ ಒಂದು ನಿರೀಕ್ಷೆ ಜನಸಾಮಾನ್ಯ ಇಟ್ಕೊಳ್ಳೋ ಥರ ಇಲ್ಲ. ಯಾಕೆಂದರೆ ಪ್ರತಿಯೊಂದು ರಾಜಕೀಯ ಪಕ್ಷವು ಅಸ್ತಿತ್ವಕ್ಕೆ ಬಂದಾಗ ಅಧಿಕಾರದಲ್ಲಿ ತನ್ನ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದನ್ನು ನೋಡುತ್ತೆ ಹೊರತು ಜನಸಾಮಾನ್ಯನ ಹೊಟ್ಟೆಯ ಮೇಲೆ ಏನು ಹೊರೆ ಬೀಳ್ತಾ ಇದೆ ಅನ್ನೋದು ನೋಡೋದಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರೇ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ನೀವು ಮತ್ತು ನಮ್ಮ ಮುಖ್ಯಮಂತ್ರಿಗಳಿಬ್ಬರೂ ಪುಂಗಿಯನ್ನು ಊದೋದನ್ನು ಬಿಟ್ಟು ದಯಮಾಡಿ ಸಾರಿಗೆ ನಿಗಮ ಏನಿದೆ ಇವತ್ತು, ನಮ್ಮ KSRTC, BMTC ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಸಾರಿಗೆ ನಿಗಮಗಳೇನಿದೆ, ಇವುಗಳನ್ನು ಉಳಿಸಬೇಕಾದ್ರೆ ನೀವು ಬೆಳೆಸೋದಕ್ಕಂತೂ ಆಗಲ್ಲ ಬಿಡಿ. ಉಳಿಸ್ಬೇಕಾದ್ರೆ ಸಾಲ ಒಂದೇ ಮಾರ್ಗೋಪಾಯ ಅಲ್ಲ, ಬೆಲೆ ಏರಿಕೆ ಒಂದೇ ಮಾರ್ಗೋಪಾಯ ಅಲ್ಲ. ಆಯಿತಾ? ನೀವು ಏನು ಮಾಡಬೇಕನ್ನೋದು ನಿಮಗೆ ಗೊತ್ತಿದೆ. IAS IPS ಅಧಿಕಾರಿಗಳಿದಾರಲ್ಲ, ಅವ್ರ ಕಡೆಯಿಂದ ಸೂಕ್ತವಾದ ಮಾರ್ಗದರ್ಶನವನ್ನು ತಗೊಳ್ಳಿ, ಕೊಡ್ತಾರೆ. ಆದರೆ ನೀವು ಅವ್ರಿಗೆಲ್ಲ ಹೇಳಲಿಕ್ಕೆ ಬಿಡೋದೇ ಇಲ್ಲ. ನೀವು ಹೇಳಿದ್ದೇ ಸಿದ್ಧಾಂತ, ನೀವು ಮಾಡಿದ್ದೇ ಒಂದು ಅಧಿಕಾರ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ದರ್ಪಗಳಿರ್ತಕ್ಕಂಥದ್ದು. ಹಂಗಾಗಿ ನೀವು ಯಾರು ಕೊಡೋವಂಥ ಸಲಹೆ ಸೂಚನೆಗಳನ್ನು ತೊಗೊಳ್ಳೋಂಥ ಸ್ಥಿತಿಯಲ್ಲೇ ಇಲ್ಲ ನೀವು. ಯಾಕ್ರಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಯನ್ನು ಸರ್ವೈವ್ ಮಾಡಬೇಕಂದ್ರೆ ಸಬ್ಸಿಡಿ ದರದಲ್ಲಿ ಡೀಸೆಲ್ ಕೊಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಾರಾದರೂ ಉತ್ತರ ಹೇಳಿ ನನಗೆ.
ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿ. ಯಾವ್ಯಾವ ರೂಟ್ಗಳಲ್ಲಿ ಬಸ್ಗಳು ತುಂಬ ಲಾಸಲ್ಲಿ ಓಡ್ತಾ ಇದೆ, ಅಲ್ಲಿ ಕಡಿಮೆ ಸ್ವಲ್ಪ ಪೀಕ್ ಅವರಲ್ಲಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬಸ್ಗಳನ್ನು ಮೇಂಟೈನ್ ಮಾಡ್ಕೊಳ್ಳಿ. ಇಂಥ ಸಾಕಷ್ಟು ಮಾರ್ಗೋಪಾಯಗಳು ಇದೆ, ಇಲ್ಲ ಅಂತ ಏನಿಲ್ಲ. ಹಾಗಾಗಿ ನೀವು ಕೊಟ್ಟಿರೋವಂಥ ಮಾತಿನ ಪ್ರಕಾರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ನೀವು ಮಾಡಬೇಕು, ಕ್ಯಾನ್ಸಲ್ ಮಾಡಿ ತೋರಿಸ್ಬೇಕು. ಕೋರ್ಟಲ್ಲಿದೆ, ಅದು ನನ್ನ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರ ಅಂತೆಲ್ಲ ನೀವು ಹೇಳೋಂಗಿಲ್ಲ. ಎಷ್ಟು ಜನ ಆಟೋ ಡ್ರೈವರ್ಗಳಿಗೆ ನೀವು ಹೇಳಿ ಈ ರೀತಿಯಾಗಿ ಸುಳ್ಳು ಹೇಳಿ ಬಂದು ಇವತ್ತು ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಮಂತ್ರಿಯಾಗಿ 2 ವರ್ಷ ಆಗ್ತಾಯಿದೆ. ಇವತ್ತವರೆಗೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವರು ಅದರಲ್ಲಿ ಡ್ಯೂಟಿ ಮಾಡ್ತಾನೇ ಇದ್ದಾರೆ, ನಮಗಿಲ್ಲಿ ಡ್ಯೂಟೀಸ್ ಬರ್ತಾಯಿಲ್ಲ. ಅದೇ ರೀತಿ ಇವತ್ತು ಹೇಳ್ತಾ ಇದ್ದೀರಾ, ಸಾರಿಗೆ ನೌಕರರಿಗೆ ಸಂಬಳ ಕೊಡೋಕ್ಕಾಗದೇ ಇರೋವಂಥ ಗತಿಗೆಟ್ಟು ಸರ್ಕಾರ ಆಗಿದೆ ನಿಮ್ಮದು. ಇನ್ನೊಬ್ಬರ ಬಗ್ಗೆ ನೀವೇನು ಧೋರಣೆಯನ್ನು ಹೇಳ್ತಕ್ಕಂಥದ್ದು, ಇನ್ನೊಂದು ಪಕ್ಷ ಮಾಡಿತ್ತು, ಆ ಪಕ್ಷ ಮಾಡಿತ್ತು ಅಂತ ಎಲ್ಲರೂ ಮಾಡಿದವ್ರೇ. ಆದರೆ ಸಂಸ್ಥೆ ಆ ಪರಿಸ್ಥಿತಿಯಲ್ಲಿತ್ತು ಅಂತ ಹೇಳುವಾಗ ನೀವು ಶಕ್ತಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದು ನಿಮ್ಮದೇ ತಪ್ಪು ಅಲ್ವಾ ಅನ್ನೋದನ್ನು ನೀವು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನೀವು ನಿಮ್ಮ ಆತ್ಮಸಾಕ್ಷಿಗೆ ಪೂರಕವಾಗಿ ಯೋಚನೆಯನ್ನು ಮಾಡಬೇಕು. ಇದು ಸರಿಯಾದ ರೀತಿ ಅಲ್ಲ. ಸಂಸ್ಥೆ ಸರ್ವೈವ್ ಆಗಬೇಕಂದ್ರೆ ಸಾಲದ ಹೊರೆಯನ್ನು ಹೊರಿಸಬಾರ್ದು ಅಂತ ಹೇಳುವಂಥ ಒಂದು ವಿನಂತಿಯೊಂದಿಗೆ, ನಮ್ರವಾದ ವಿನಂತಿಯೊಂದಿಗೆ ನಮ್ಮ ಒಂದು ಸಾತ್ವಿಕ ಆಕ್ರೋಶವನ್ನು ವ್ಯಕ್ತಪಡಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮಂಥ ತಾಮ್ರದ ಕಿವಿ ಇರೋಂಥ ರಾಜಕಾರಣಿಗಳಿಗೆ ಜನಸಾಮಾನ್ಯರ ಕೂಗು ಎಲ್ಲಿಂದ ಕೇಳುತ್ತೆ? ಹಾಗಾಗಿ ಸಂಸ್ಥೆಯನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸುವಂಥ ಯಾವುದೇ ಪ್ರಯತ್ನವನ್ನು ನೀವು ಮಾಡಬೇಡಿ. ಅದು ಬಿಟ್ಟು ಪರ್ಯಾಯ ಮಾರ್ಗಗಳು ಇವಾಗ ಹೇಳಿದ್ವಲ್ಲ, ಸಬ್ಸಿಡಿಯಲ್ಲಿ ಡೀಸೆಲ್ ಕೊಡಿ, ಹಂತ ಹಂತವಾಗಿ ಬ್ಯಾಟ್ರಿ ವೆಹಿಕಲ್ಗಳಿಗೆ ಅಪ್ಗ್ರೇಡ್ ಮಾಡಿ, ಮತ್ತು ನಿಮ್ಮ ಇಲಾಖೆಯಲ್ಲಿ ಹಣ ಏನು ಸೋರಿಕೆ ಆಗ್ತಾಯಿದೆ ಅದನ್ನು ತಡೆ ಹಿಡಿಯುವಂಥ ಎಲ್ಲ ಕ್ರಮಗಳನ್ನು ತಗೊಳ್ಳಿ. ನೌಕರರಿಗೆ ಕನ್ವಿನ್ಸ್ ಮಾಡಿ, ಅವ್ರಿಗೆ ಮನವರಿಕೆ ಮಾಡಿ. ತುಂಬ ಸಂಬಳ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ, ಈ ಮಟ್ಟದಲ್ಲಿ ಮಾಡ್ತೀವಿ ಅಂದರೆ ಒಪ್ಪಿಕೊಳ್ತಾರೆ. ಸೇವಾ ಮನೋಭಾವ ಇರೋವಂಥ ನೌಕರರೇ ಇರತಕ್ಕಂಥದ್ದು ಸರ್ಕಾರಿ ವ್ಯವಸ್ಥೆಯಲ್ಲಿ. ನಿಮ್ಮ ಥರ ಬಂಡಗೆಟ್ಟವ್ರು ಯಾರೂ ಇಲ್ಲ. ಹಾಗಾಗಿ ಇಂಥ ಮಾರ್ಗೋಪಾಯಗಳನ್ನೆಲ್ಲವನ್ನೂ ಮಾಡಿದ ಮೇಲೂ ಕೂಡ ಅಂತಿಮವಾಗಿ ಸಂಸ್ಥೆ ನಿಂತ್ಕೊಳ್ತಾ ಇಲ್ಲ, ಸದೃಢವಾಗ್ತಾ ಇಲ್ಲ ಅಂದಾಗ ಸಾಲದ ಮಾರ್ಗೋಪಾಯಕ್ಕೆ ಹೋಗೋದು ಅನಿವಾರ್ಯ ಆಗುತ್ತೆ. ಆದರೆ ಅಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಅಜ್ಞಾನವನ್ನು ಸೂಚನೆ ಮಾಡುತ್ತೆ ಅಂತ ಹೇಳುವಂಥ ಒಂದು ವಿಷಯದೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.